ಇವತ್ತಿನ T20 ಪ್ರಿಡಿಕ್ಷನ್ಸ್ SRH ವರ್ಸಸ್ GT ಮ್ಯಾಚ್ ಪ್ರಿಡಿಕ್ಷನ್ಸ್ ಏನು ಅನ್ನೋದು, ಹಾಗೆ ಇವತ್ತಿನ ಪಿಚ್ ವರದಿ ಯಾವ ತರ ಇದೆ, ಯಾರು ಪ್ಲೇಯರ್ಸ್ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ನೀವು ನೋಡ್ತಾ ಇದ್ದೀರಾ TV11 ಕನ್ನಡ, ನಾನು ಪವನ್ ಪ್ರಭು. ಗುರುವಾರ ಮೇ 16ರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗುಜರಾತ್ ಟೈಟನ್ಸ್ ವಿರುದ್ಧ ಹೋರಾಡಲಿದೆ. ಯಾಕೆಂದ್ರೆ ಗುಜರಾತ್ ಟೈಟನ್ಸ್ ಆಲ್ರೆಡಿ ಬ್ಯಾಕ್ಔಟ್ ಆಗಿದೆ. ಸೊ ಇವತ್ತಿನ ಮ್ಯಾಚ್ ಯಾವ ತರ ಇರುತ್ತೆ ಅನ್ನೋದು ನೋಡೋಣ. ಇನ್ನು SRH ಪ್ರಸ್ತುತ 2 ಪಂದ್ಯಗಳಲ್ಲಿ ಉಳಿದಿರುವಂತಹ ಮೂಲಕ 4ನೇ ಸ್ಥಾನದಲ್ಲಿದೆ ಮತ್ತು ಪ್ಲೇ ಆಫ್ ನ ಪ್ರವೇಶಿಸಲು ಮತ್ತು IPL ಪಾಯಿಂಟ್ಗಳ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ಗಳಿಸುವ ಅವಕಾಶವನ್ನ ಹೊಂದಿದೆ. ಹಾಗೆ ಗುಜರಾತ್ ಟೈಟನ್ಸ್ 10 ಪಾಯಿಂಟ್ ಟೇಬಲ್ಗಳ ಲೀಗ್ ನಲ್ಲಿ ಒಂದು ಅತ್ಯಂತ ಕೆಟ್ಟ ಸ್ಕೋರಿಂಗ್ ಗಳನ್ನ ರೇಟ್ ನ ಹೊಂದಿತ್ತು. ಹಾಗಾಗಿ ಈಗ ರನ್ ರೇಟ್ ನಿಂದ ಹೊರಗುಳಿತಾ ಇದೆ. ಮತ್ತೆ ಅವರು ಈ ಒಂದು ಮ್ಯಾಚ್ ಬರೀ ಹೆಮ್ಮೆಗಾಗಿ ಆಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಂತಹ ಪಾಯಿಂಟ್ ಟೇಬಲ್ಸ್ ಬರೋದಿಲ್ಲ, ಪಾಯಿಂಟ್ಸ್ ಆಡ್ ಆಗುತ್ತೆ. ಸೊ ಹಾಗಾಗಿ ಲಕ್ನೋ ಸೂಪರ್ ಜೈಂಟ್ಸ್ LSG ವಿರುದ್ಧ ಅವರ ದಾಖಲೆ ಏನು ಅಂತ ಅಂದ್ರೆ 10 ವಿಕೆಟ್ ಜಯದಿಂದ ಉತ್ತೇಜಿತವಾಗಿರುವಂತಹ SRH ಒಂದು ಆಶಾವಾದದಿಂದ ತುಂಬಿರುತ್ತೆ ಇವತ್ತು. ಹಾಗೆ ಅಷ್ಟಲ್ಲದೆ ಮತ್ತೆ ಕೋಲ್ಕತಾ ನೈಟ್ ರೈಡರ್ಸ್ KKR ವಿರುದ್ಧ GT ಹಿಂದಿನ ಪಂದ್ಯದಲ್ಲಿ ಒಂದೇ ಒಂದು ಬಾಲ್ ಕೂಡ ಬೌಲ್ಡ್ ಆಗದೆ ಒಂದು ವಾಶ್ಔಟ್ ಆಗಿ ವಿನ್ ಆಗಿದ್ರು. ಸೊ ಇದು ಕೂಡ ಈ ಸೀಸನ್ IPL ನಲ್ಲಿ ಇದೊಂದು ಮೊದಲನೇ ಬಾರಿ ಆಗಿರೋದು ಅನ್ನೋದು ಕೂಡ ಒಂದು ವಿಷಯ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ಪಿಚ್ ವರದಿ ಯಾವ ತರ ಇದೆ ನೋಡೋದಾದ್ರೆ, ಬಹಳಷ್ಟು ಕುತೂಹಲಕಾರಿಯಾಗಿರುವಂತಹ ಮೊದಲು ಬ್ಯಾಟ್ ಮಾಡಿದಂತಹ ತಂಡ ಈ ಮೈದಾನದಲ್ಲಿ 5 ಪಂದ್ಯದಲ್ಲಿ 3ರಲ್ಲಿ ಗೆದ್ದಿದೆ. ಆದ್ರಿಂದ ಟಾಸ್ ಗೆದ್ದ ನಾಯಕ ಎದುರಾಳಿಯನ್ನ ಪಾಯಿಂಟ್ ಟೇಬಲ್ ಅಲ್ಲಿ ಅಡಿಯಲ್ಲಿ ಹಾಕೋಕೆ ಅಂತ ಹುಡುಕ್ತಾ ಇರ್ತಾನೆ. ಸೊ ಹಾಗಾಗಿ ಯಾರು ಟಾಸ್ ವಿನ್ ಆಗ್ತಾರೋ ಇವತ್ತಿನ ಮ್ಯಾಚ್ ವಿನ್ನರ್ ಆಗೇ ಆಗ್ತಾರೆ ಅನ್ನೋದು. ಹಾಗೆ ಹವಾಮಾನ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡೋದಾದ್ರೆ, ಪಂದ್ಯದ ಶುರುವಿಂದ ಮಳೆ ಆಗುವಂತ ಕ್ಯಾಲ್ಕುಲೇಷನ್ ಒಂದು ಗೆಸ್ಸಿಂಗ್ ಮಾಡಕ್ಕಾಗುತ್ತೆ. ಸೊ ಆದ್ರೆ ಆ ಮಳೆ ಮುನ್ಸೂಚನೆ ಏನು ಅಂತ ಅಂದ್ರೆ ತಿಳಿದು ಬರ್ತಾ ಇಲ್ಲ. ಸೊ ಹಾಗಾಗಿ ಮಳೆ ಆಗಬಹುದು. ಸೊ ಒಂದು 60% ಪಾಸಿಬಿಲಿಟಿ ಇರುತ್ತೆ. ಒಂದು ಫ್ಲಿಪ್ ಸೈಡ್ ನಲ್ಲಿ ಹೆಚ್ಚು ಆದ್ಯತೆಯನ್ನ ಕೊಡೋದ್ರಿಂದ ಈ ಒಂದು ಪಿಚ್ ಅಲ್ಲಿ ಒಳ್ಳೆ ನಾಯಕ ಆಗಿರ್ತಾನೆ ಅನ್ನೋದು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಹಾಗೆ ತಾಪಮಾನ ಎಷ್ಟಿದೆ ಅಂತಂದ್ರೆ 25ರಿಂದ 36 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಒಂದು 60% ಪಾಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ SRH ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಯಾರು ಪ್ಲೇಯರ್ಸ್ ಇದ್ದಾರೆ ಅಂತ ನೋಡೋದಾದ್ರೆ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಹೆನ್ರಿಚ್ ಕ್ಲಾಸನ್, ಹಾಗೆ ಅಬ್ದುಲ್ ಸಮಾದ್, ಶಾಬಾಜ್ ಅಹಮದ್, ಸನ್ವೀರ್ ಸಿಂಗ್, ಪ್ಯಾಟ್ ಕುಮಿನ್ಸ್, ಭುವನೇಶ್ವರ್ ಕುಮಾರ್, ಜೈದೇವ್ ಉನರ್ಕಟ್, ಮಾಯಾಂಕ್ ಮಾರ್ಕಾಂಡೆ. ಸೊ ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ಯಾರು ಬರ್ತಾ ಇದ್ದಾರೆ ಅಂದ್ರೆ T ನಟರಾಜನ್ ಅವರು ಬರ್ತಾ ಇದ್ದಾರೆ. ಹಾಗೆ ಗುಜರಾತ್ ಟೈಟನ್ಸ್ ಅಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅಂತ ನೋಡೋದಾದ್ರೆ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಮ್ಯಾಥ್ಯೂ ಬಾಡೆ, ಶಾರುಖ್ ಖಾನ್, ಹಾಗೆ ಡೇವಿಡ್ ಮಿಲ್ಲರ್, ರಾಹುಲ್ ತೇವಾಟಿಯಾ, ರಶೀದ್ ಖಾನ್, ನೂರ್ ಅಹಮದ್, ಉಮೇಶ್ ಯಾದವ್, ಮೋಹಿತ್ ಶರ್ಮಾ, ಹಾಗೆ ಕಾರ್ತಿಕ್ ತ್ಯಾಗಿ ಅವರು ಆಡ್ತಾ ಇದ್ದಾರೆ. ಸೊ ಇವತ್ತಿನ T20ಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾ ಇದ್ದಾರೆ ಅಂದ್ರೆ ಸಂದೀಪ್ ವಾರಿಯರ್. ಸೊ ಅವರು ಬೆಸ್ಟ್ ಅಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಕೂಡ ಅಂತಾನು ಹೇಳ್ಬೋದು. ಇನ್ನು ಸಂಭಾವನೆಯ ಒಂದು ಅತ್ಯುತ್ತಮವಾದಂತಹ ಬ್ಯಾಟರ್ ಯಾರಾಗಿರ್ತಾರೆ ಅಂತಂದ್ರೆ, ಟ್ರಾವಿಸ್ ಹೆಡ್ ಅವರು ಮೇ 14, 2024 ಟಾಪ್ 5 ರನ್ ಗಳಿಸಿದಂತ ಏಕೈಕ ವ್ಯಕ್ತಿಯಾಗಿರ್ತಾರೆ. ಇದುವರೆಗೆ 11 ಪಂದ್ಯಗಳಲ್ಲಿ ಆಡಿದ್ದಾರೆ. ಆದರೆ ಪ್ರಸ್ತುತ ಅವರು ಹಿಂದಿನ 2 ಪಂದ್ಯಗಳಲ್ಲಿ ಒಂದು ಬ್ಯಾಟಿಂಗ್ ನ ಒಂದು ಪರ್ಫಾರ್ಮ್ ಮಾಡೋಕೆ ಅಂತ ರೆಡಿ ಆಗ್ತಾ ಇದ್ರು. ಆದ್ರೆ ಒಂದು ಕ್ರಮವಾಗಿ 12-13 ಪಂದ್ಯಗಳಲ್ಲಿ ಆಡಿರ್ತಾರೆ. ಆದ್ರೆ ಕಳೆದ 3 ಇನ್ನಿಂಗ್ಸ್ ಗಳಲ್ಲಿ 195 ರನ್ಗಳನ್ನ ಸಿಡಿಸಿರುವ ಮೂಲಕ ಈ ಒಂದು ಸಮಯದಲ್ಲಿ ಒಂದು ಉಗ್ರ ಫಾರ್ಮ್ ಅಲ್ಲಿ ಇರ್ತಾರೆ ಅನ್ನೋದು ಕೂಡ ಹೇಳಬಹುದಾಗಿದೆ. ಹಾಗೆ ಇವತ್ತಿನ ಬೌಲರ್ ಯಾರು, ಬೆಸ್ಟ್ ಬೌಲರ್ ಯಾರಿರ್ತಾರೆ ಅಂತ ನೋಡೋದಾದ್ರೆ, ತಮ್ಮ ಒಂದು ಹಿಂದಿನ ಮ್ಯಾಚ್ ಅಲ್ಲಿ ಬೆಸ್ಟ್ ಪ್ಲೇಯರ್ ಆಗಿದ್ರು ಭುವನೇಶ್ವರ್ ಕುಮಾರ್ ಅವರು. ಸೊ ಇಡೀ ಪಂದ್ಯಾವಳಿಯಲ್ಲಿ ಇವತ್ತು ಬೆಸ್ಟ್ ಆಗಿ ಆಡ್ತಾರೆ. ಯಾಕಂದ್ರೆ ಪ್ಲಸ್ ಮೈನಸ್ ಎಲ್ಲ ಇದೆ, ಪಾಯಿಂಟ್ಸ್ ಅಲ್ಲೂ ಅಷ್ಟೇ, ಸ್ಕೋರಿಂಗ್ ಅಲ್ಲೂ ಅಷ್ಟೇ. ಸೊ ಅತಿ ಹೆಚ್ಚಾಗಿ ಮುಖಾಮುಖಿ ಆಡೋಕೆ ಅಂತ ಒಂದು ಡೆಲಿವರಿ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಇವತ್ತಿನ ಒಂದು ಪಾಸಿಬಿಲಿಟೀಸ್ T20 ಪ್ರಿಡಿಕ್ಷನ್ ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಏನಾದ್ರು ಟಾಸ್ ಗೆದ್ದು ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡ್ರೆ 70-80 ಪವರ್ ಪ್ಲೇ ಅಲ್ಲಿ ಬರುತ್ತೆ ಸ್ಕೋರಿಂಗ್ಸ್. ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 230ರಿಂದ 240 ತನಕ ಸ್ಕೋರಿಂಗ್ ಮಾಡುವಂತ ಚಾನ್ಸಸ್ ಬಹಳಷ್ಟು ಇರುತ್ತದೆ. ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ಈ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಇವತ್ತು ನಮ್ಮ ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಹಾಗೆ ಇನ್ನು 2ನೇ ಪಾಸಿಬಿಲಿಟೀಸ್ ಏನಿರುತ್ತೆ ಅಂದ್ರೆ, ಗುಜರಾತ್ ಟೈಟನ್ಸ್ ಏನೋ ಟಾಸ್ ಗೆದ್ದು ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡ್ರೆ ಇನ್ನು ಪವರ್ ಪ್ಲೇ ಅಲ್ಲಿ 40-50 ಸ್ಕೋರಿಂಗ್ ನ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗೆ ಗುಜರಾತ್ ಟೈಟನ್ಸ್ 170ರಿಂದ 180 ಸ್ಕೋರಿಂಗ್ ಮಾಡುತ್ತೆ. ಈ ಒಂದು ಪ್ರಿಡಿಕ್ಷನ್ ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಗೆಲ್ಲುತ್ತೆ ಅನ್ನೋದು ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ T20 ಪ್ರಿಡಿಕ್ಷನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV11 ಕನ್ನಡ. ನಾನು ಪವನ್ ಪ್ರಭು.